ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಮೇಲೆ. ನಮಸ್ಕಾರ ಗೆಳೆಯರೆ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೆ, ಕುಂಕುಮ ಅನ್ನೋದು ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ಎಷ್ಟು ಒಂದು ಮಹತ್ವವನ್ನು ಹೊಂದಿದೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಇನ್ನು ಇವತ್ತಿನ ಈ ವಿಡಿಯೋ ವಿಷಯಕ್ಕೆ ಬಂದ್ರೆ, ನೀವು ಈ ಒಂದು ಕುಂಕುಮ ಡಬ್ಬದಲ್ಲಿ ನೀವು ಯಾವ ಒಂದು ವಸ್ತುವನ್ನು ಇಟ್ಟರೆ ನಿಮಗೆ ಸಾಕಷ್ಟು ಒಂದು ಒಳ್ಳೆಯದಾಗುತ್ತೆ, ಹಾಗೆ ಮುಟ್ಟಿನ ಸಮಯದಲ್ಲಿ ಹೆಣ್ಣು ಮಕ್ಕಳು ಕುಂಕುಮವನ್ನು ಇಟ್ಕೊಬಹುದು ಇಲ್ವೋ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಕುಂಕುಮದ ವಿಷಯದಲ್ಲಿ ನೀವು ಮಾಡುವಂತ ಒಂದು ಕೆಲವು ತಪ್ಪುಗಳ ಬಗ್ಗೆ ನಾನು ಈ ಒಂದು ವಿಡಿಯೋದ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋ ನೀವು ಕಂಪ್ಲೀಟ್ ಆಗಿ ನೋಡೋದನ್ನ ಮರಿಬೇಡಿ. ಗೆಳೆಯರ, ಮುಂಚೆನೇ ಹೇಳಿದಾಗೆ ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ಈ ಒಂದು ಕುಂಕುಮ ಅನ್ನೋದು ತುಂಬಾ ಒಂದು ಶ್ರೇಷ್ಠವಾದ ಒಂದು ವಸ್ತು ಅಂತಾನೆ ಹೇಳ್ಬೋದು. ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಇದು ವಿಶೇಷವಾಗಿ ಮದುವೆ ಆದಂತ ಒಂದು ಹೆಣ್ಣು ಮಕ್ಕಳಿಗೆ ಕುಂಕುಮ ತುಂಬಾನೇ ಒಂದು ಶ್ರೇಷ್ಠ ಅಂತಾನೆ ಹೇಳ್ಬೋದು. ನೀವು ಸಾಕಷ್ಟು ಮದುವೆಗಳಲ್ಲೂ ನೋಡಿರ್ಬೋದು, ಈ ಒಂದು ತಾಳಿ ಕಟ್ಟೋದಕ್ಕಿಂತ ಮುಂಚೆ ಕುಂಕುಮವನ್ನು ಇಡ್ತಾರೆ. ಇದು ಬಹಳನೇ ಒಂದು ಶ್ರೇಷ್ಠ ಅಂತಾನೆ ಹೇಳಲಾಗುತ್ತೆ. ಈ ಒಂದು ಸಮಯದಿಂದ ಹೆಣ್ಣು ಮುತ್ತೈದೆ ಆಗುತ್ತಾಳೆ ಅಂತ ಹೇಳಲಾಗುತ್ತೆ. ಅವಳು ಜೀವನ ಪೂರ್ತಿ ಮುತ್ತೈದೆ ಆಗಿರೋವರೆಗೂ ಈ ಒಂದು ಕುಂಕುಮ ತನ್ನ ಹಣೆಯಲ್ಲಿ ಇರಲೇಬೇಕು ಅಂತ ಹಿಂದೂ ಸಂಪ್ರದಾಯ ಹೇಳುತ್ತೆ. ಆದರೆ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಈಗಿನ ಆಧುನಿಕ ಜಗತ್ತಿನಲ್ಲಿ ಸಾಕಷ್ಟು ಸಲ ಸ್ಟೈಲ್ ಆಗಲಿ ಅಥವಾ ನಾವು ಹಾಕೊಂದು ಡ್ರೆಸ್ಗೆ ಮ್ಯಾಚ್ ಆಗಲ್ಲ ಅಂತ ಈ ಒಂದು ಸಿಂಧೂರ ಆಗಲಿ ಅಥವಾ ಕರಿಮಣಿ ಕೂಡ ತುಂಬಾ ಜನ ಎತ್ತಿಬಿಟ್ಟು ಹೊರಗಡೆ ಹೋಗೋದೆಲ್ಲ ಮಾಡ್ತಾರೆ. ಆದರೆ ನಿಮಗೆ ಗೊತ್ತಿರಲಿ, ಇದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮಾತ್ರವಲ್ಲದೆ ವೈಜ್ಞಾನಿಕವಾಗಿ ಕೂಡ ಇದು ಬಹಳನೇ ಒಂದು ಒಳ್ಳೆಯದು. ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಈ ಒಂದು ಕುಂಕುಮ ಇಟ್ಕೊಳ್ಳೋದ್ರಿಂದ ನಿಮ್ಮ ದೇಹದಲ್ಲಿರುವಂತಹ ಒಂದು ನೆಗೆಟಿವ್ ಎನರ್ಜಿ ಅನ್ನೋದು ನಿಮ್ಮ ದೇಹದಿಂದ ಆಚೆ ಹೋಗುತ್ತೆ ಅಂತ ಹೇಳಲಾಗುತ್ತೆ. ಹಾಗೆ ನಿಮಗೆ ಇದರಲ್ಲಿ ಸಾಕಷ್ಟು ಬೇರೆ ಉಪಯೋಗಗಳು ಕೂಡ ಇದಾವೆ. ಆದರೆ ನೀವು ಇನ್ನೊಂದು ವಿಷಯ ಏನ್ ತಿಳ್ಕೊಬೇಕಂದ್ರೆ, ಈ ಒಂದು ಸಿಂಧೂರ ಅಥವಾ ಕುಂಕುಮವನ್ನು ಇಟ್ಕೊಳ್ಳುವಂತ ಕೆಲವೊಂದು ನಿಯಮಗಳು ಕೂಡ ಇರುತ್ತೆ. ಈ ಒಂದು ನಿಯಮಗಳನ್ನ ನೀವು ಪಾಲನೆ ಮಾಡಿಲ್ಲ ಅಂದ್ರೂ ಕೂಡ ನಿಮ್ಮ ಮನೆಯಲ್ಲಿ ಸಾಕಷ್ಟು ಒಂದು ಕಷ್ಟಗಳು ಬರುತ್ತೆ. ವಿಶೇಷವಾಗಿ ಯಾವ ಹೆಣ್ಣು ಈ ಒಂದು ನಿಯಮಗಳನ್ನ ಪಾಲನೆ ಮಾಡೋದಿಲ್ವೋ ಅವಳ ಗಂಡನಿಗೆ ತುಂಬಾ ಒಂದು ಕಷ್ಟಗಳು ಬರುತ್ತೆ ಅಥವಾ ಕಾಯಿಲೆಗಳು ಬರುವಂತ ಸಾಧ್ಯತೆಗಳು ಇರುತ್ತೆ. ಹಾಗೆ ಸಾಕಷ್ಟು ವಿಷಯದಲ್ಲಿ ತೊಂದರೆಗಳು ಅನ್ನೋದು ಬರುತ್ತೆ. ಹಾಗಾಗಿ ಈ ನಿಯಮಗಳು ಯಾವುದು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವು ಕೂಡ ಶಿವನ ಭಕ್ತರಾಗಿದ್ದರೆ ಹಾಗೆ ಶಿವನ ಕೃಪೆಗೆ ನೀವು ಪಾತ್ರ ಆಗಬೇಕು ಅಂತ ಇದ್ರೆ ಹರ ಹರ ಮಹಾದೇವ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಗೆಳೆಯರಲ್ಲಿ ಮೊದಲನೇ ಒಂದು ವಿಚಾರಕ್ಕೆ ಬಂದ್ರೆ, ನೀವು ಯಾವಾಗಲೂ ಕೂಡ ಕುಂಕುಮವನ್ನು ಖರೀದಿ ಮಾಡಿ ತಗೋಬೇಕು. ನಿಮ್ಮ ಒಂದು ದುಡ್ಡಲ್ಲಿ, ವಿಶೇಷವಾಗಿ ಹೆಂಗಸರ ಬಗ್ಗೆ ಹೇಳ್ತಿದ್ದೀನಿ, ನಿಮ್ಮ ಒಂದು ದುಡ್ಡಲ್ಲಿ ನೀವು ಖರೀದಿಯನ್ನ ಮಾಡಿ ಕುಂಕುಮವನ್ನೇ ನೀವು ಹಚ್ಚಬೇಕು. ಹಾಗೆ ಎರಡನೇ ಒಂದು ವಿಷಯಕ್ಕೆ ಬಂದ್ರೆ, ನೀವು ಬೇರೆ ಒಂದು ಹೆಂಗಸು ತಗೊಂಡಿರುವಂತಹ ಒಂದು ಕುಂಕುಮವನ್ನ ನೀವು ಹಚ್ಚಬಾರ್ದು. ಇದರಿಂದ ನಿಮ್ಮ ಗಂಡನಿಗೆ ಸಾಕಷ್ಟು ಒಂದು ಕೆಟ್ಟ ಒಂದು ಪ್ರಭಾವಗಳು ಬೀಳುತ್ತೆ ಅಂತಾನೆ ಹೇಳ್ಬೋದು. ವಿಶೇಷವಾಗಿ ಅವರಿಗೆ ಧನಹಾನಿ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಮೂರನೇ ವಿಚಾರಕ್ಕೆ ಬಂದ್ರೆ, ಯಾವಾಗಲೂ ಕೂಡ ನೀವು ಮುತ್ತೈದೆಯರು ವಿಶೇಷವಾಗಿ ಬೇರೆಯವರು ಏನಾದ್ರು ಗಿಫ್ಟ್ ಆಗಿ ಕೊಟ್ಟಿರೋದು ಅಥವಾ ಏನಾದ್ರು ಒಂದು ಬೇರೆ ಕಡೆಯಿಂದ ನಿಮಗೆ ಬಂದಿರುವಂತಹ ಕುಂಕುಮವನ್ನು ನೀವು ಉಪಯೋಗಿಸಬಾರ್ದು ಅಂತಾನೆ ಹೇಳ್ಬೋದು. ಇದರಿಂದ ಕೂಡ ನಿಮಗೆ ಸಾಕಷ್ಟು ಒಂದು ಕಷ್ಟಗಳು ಬರುತ್ತೆ. ವಿಶೇಷವಾಗಿ ನಿಮ್ಮ ಗಂಡನಿಗೆ ಇದರಿಂದ ಸಾಕಷ್ಟು ಒಂದು ಕಷ್ಟಗಳು ಬರುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ನಾಲ್ಕನೇ ವಿಚಾರಕ್ಕೆ ಬಂದ್ರೆ, ಯಾವತ್ತೂ ಕೂಡ ಮಹಿಳೆಯರು ಸ್ನಾನ ಮಾಡದೆ ಸಿಂಧೂರವನ್ನು ಇಟ್ಕೊಬಾರ್ದು. ಸಿಂಧೂರ ಅಥವಾ ಕುಂಕುಮವನ್ನು ನೀವು ಇಟ್ಕೊಬಾರ್ದು ಅಂತ ಹೇಳಲಾಗುತ್ತೆ. ಇದು ಕೂಡ ನಿಮಗೆ ಸಾಕಷ್ಟು ಒಂದು ಕಷ್ಟಗಳನ್ನ ನಿಮಗೆ ತಂದು ಕೊಡುತ್ತೆ ಅಂತಾನೆ ಹೇಳ್ಬೋದು. ಹಾಗಾಗಿ ಈ ಒಂದು ಕೆಲಸವನ್ನು ಕೂಡ ನೀವು ಮಾಡಕ್ಕೆ ಹೋಗಬೇಡಿ. ಇದಲ್ಲದೆ ನೀವು ಸಿಂಧೂರ ಅಥವಾ ಕುಂಕುಮವನ್ನು ಇಟ್ಕೊಬೇಕಾದ್ರೆ ನಿಮ್ಮ ಒಂದು ಪತಿಯ ಬಗ್ಗೆ ನೀವು ಯೋಚನೆ ಮಾಡಿ, ಅಂದ್ರೆ ಅವ್ರನ್ನ ನೆನೆಸ್ಕೊಂಡು ಅವ್ರಿಗೆ ಒಳ್ಳೆ ಒಂದು ಆಯುಷನ ನೀಡುವಂತ ದೇವ್ರನ್ನ ಕೇಳ್ಕೊಂಡು ನೀವು ಈ ಒಂದು ಸಿಂಧೂರವನ್ನು ಇಟ್ಕೊಳ್ಳೋದ್ರಿಂದ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮ್ಮ ಒಂದು ಗಂಡನ ಒಂದು ಆಯುಷ್ ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಇನ್ನು ಐದನೇ ವಿಚಾರಕ್ಕೆ ಬಂದ್ರೆ, ನೀವು ನಿಮ್ಮ ಒಂದು ಪೀರಿಯಡ್ಸ್ ಟೈಮಲ್ಲಿ, ಅಂದ್ರೆ ನಿಮ್ಮ ಒಂದು ಮುಟ್ಟಿನ ಸಮಯದಲ್ಲಿ ನೀವು ಎಂದಿಗೂ ಕೂಡ ಕುಂಕುಮನ್ನು ಇಡಬಾರ್ದು ಅಂತಾನೆ ಹೇಳ್ಬೋದು. ಇದು ತುಂಬಾ ಒಂದು ದೊಡ್ಡ, ಅಂದ್ರೆ ನೀವು ಕುಂಕುಮಕ್ಕೆ ಮಾಡ್ತಿರೋ ಒಂದು ಅವಮಾನ ಅಂತ ಹೇಳಲಾಗುತ್ತೆ. ಹಾಗಾಗಿ ಈ ರೀತಿ ಕೂಡ ನೀವು ಮಾಡ್ತಿದ್ರೆ ಒಳ್ಳೆಯದು. ಇನ್ನು ಆರನೇದಾಗಿ, ನಿಮ್ಮ ಮನೆಯಲ್ಲಿ ಕುಂಕುಮ ಬೀಳೋದು ತುಂಬಾ ಒಂದು ಅಪಶಕುನ ಅಂತ ಹೇಳಲಾಗುತ್ತೆ. ಹಾಗಾಗಿ ಆದಷ್ಟು ನೀವು ಕುಂಕುಮವನ್ನು ಮಕ್ಕಳಿಗೆ ಸಿಗದೇ ಇರುವಂತಹ ಒಂದು ಜಾಗದಲ್ಲಿ ಇಟ್ಟರೆ ನಿಮ್ಗೆ ಸಾಕಷ್ಟು ಒಂದು ಒಳ್ಳೆದಂತಾನೆ ಹೇಳ್ಬೋದು. ಇನ್ನು ಏಳನೇ ವಿಷಯಕ್ಕೆ ಬಂದ್ರೆ, ನೀವು ಕುಂಕುಮವನ್ನು ಇಡ್ತಿದ್ದೀರಾ ಅಂದ್ರೆ ಯಾರಾದ್ರೂ ಇನ್ನೊಬ್ರು ಎದುರುಗಡೆ ನೀವು ಕುಂಕುಮವನ್ನು ಇಡಕ್ಕೆ ಹೋಗ್ಬೇಡಿ. ಅಕಸ್ಮಾತ್ ಅಂತದೇನಾದ್ರೂ ಇಡಲೇಬೇಕಾದಂತ ಪರಿಸ್ಥಿತಿ ಬಂದಾಗ ನೀವು ಸೆರಗನ್ನ ಮುಚ್ಕೊಂಡು ನೀವು ಕುಂಕುಮವನ್ನು ಇಟ್ಟರೆ ಒಳ್ಳೆಯದು. ಇನ್ನು ಎಂಟನೇ ವಿಚಾರಕ್ಕೆ ಬಂದ್ರೆ, ಈ ಒಂದು ಕುಂಕುಮದಲ್ಲಿ ಸಾಕಷ್ಟು ಒಂದು ಸ್ಟೈಲ್ಗಳು ಇವಾಗ ಬಂದಿದೆ. ಅಂದ್ರೆ ಸ್ಟಿಕ್ಕರ್ ಇಡ್ತಾರೆ ತುಂಬಾ ಜನ, ಅಥವಾ ಈ ಒಂದು ಲಿಕ್ವಿಡ್ ಕುಂಕುಮಗಳನ್ನ ಇಡ್ತಾರೆ. ಆದ್ರೆ ಈ ರೀತಿ ಎಂದಿಗೂ ಮಾಡಬಾರ್ದು. ಮಾಮೂಲಿ ನಿಮಗೆ ಕುಂಕುಮ ಬರುತ್ತಲ್ಲ ಪೌಡರ್ದು, ಅದನ್ನೇ ನೀವು ಇಡಬೇಕು ಅಂತ ಹೇಳಲಾಗುತ್ತೆ. ತುಂಬಾ ಜನಕ್ಕೆ ಏನಪ್ಪಾ ಅಂದ್ರೆ, ಈ ಹಣೆ ಮೇಲೆ ಇಟ್ಟಂತ ಒಂದು ಕುಂಕುಮ ಕೆಳಗಡೆ ಬಿದ್ದರೆ ತುಂಬಾ ಒಂದು ಪ್ರಾಬ್ಲಮ್ ಆಗ್ಬೋದು ಅನ್ನೋ ಒಂದು ಯೋಚನೆ ಇರುತ್ತೆ. ಆದ್ರೆ ಹಣೆ ಮೇಲೆ ಇಟ್ಟಂತ ಒಂದು ಕುಂಕುಮ, ವಿಶೇಷವಾಗಿ ಪೌಡರ್ ಕುಂಕುಮದ ಬಗ್ಗೆ ಹೇಳ್ತಿದ್ದೀನಿ, ಅದು ನಿಮ್ಮ ಮೂಗ್ ಮೇಲೆ ಬಿದ್ದರೆ ನಿಮಗೆ ಇದು ತುಂಬಾ ಒಂದು ಒಳ್ಳೆಯ ಸಂಕೇತ ಅಂತ ಹೇಳಲಾಗುತ್ತೆ. ನಿಮ್ಮ ಗಂಡ ನಿಮ್ಮ ಮೇಲೆ ಹೆಚ್ಚಿನ ಪ್ರೀತಿಯನ್ನ ಇಟ್ಟಿದ್ದಾರೆ ಅನ್ನೋದಕ್ಕೆ ಇದು ಒಂದು ಸಂಕೇತ ಅಂತ ಹೇಳಲಾಗುತ್ತೆ.
ಇನ್ನು ಒಂಬತ್ತನೇ ವಿಚಾರಕ್ಕೆ ಬಂದರೆ, ನಿಮಗೆ ಮಿಸ್ ಆಗಿ ಏನಾದ್ರು ಒಂದು ಕುಂಕುಮ ನಿಮ್ಮ ಕೈಯಿಂದ ಕೆಳಗಡೆ ಬಿತ್ತು ಅಂದಾಗ ಅದನ್ನು ನೀವು ಡಸ್ಟ್ಬಿನ್ಗೆ ಹಾಕೋದು ಅಥವಾ ಸಿಂಕ್ಗೆ ಹಾಕೋದೆಲ್ಲ ಮಾಡಬೇಡಿ. ಈ ರೀತಿಯಾದಾಗ ನೀವು ತಕ್ಷಣ ನೀವು ಪಾರ್ವತಿ ದೇವಿಗೆ ಒಂದು ಕ್ಷಮೆಯನ್ನು ನೀವು ಕೇಳ್ಬೋದು. ಈ ರೀತಿ ಮಾಡೋದ್ರಿಂದ ನಿಮಗೆ ಸಾಕಷ್ಟೊಂದು ಇದರಿಂದ ಬರುವಂಥ ಕಷ್ಟಗಳು ನಿಮಗೆ ಕಮ್ಮಿ ಆಗುತ್ತೆ. ಇದಾದ ನಂತರ ಇದನ್ನು ಯಾವುದಾದ್ರು ಒಂದು ಮರದ ಕೆಳಗಡೆ ನೀವು ಹೋಗಿ ಇಡ್ಬೋದು. ಇನ್ನು ಕೊನೆಯ ಒಂದು ವಿಚಾರಕ್ಕೆ ಬಂದರೆ, ನೀವು ನಿಮ್ಮ ಮನೆಯಲ್ಲಿರುವಂಥ ಒಂದು ಕುಂಕುಮದ ಡಬ್ಬದಲ್ಲಿ ₹1 ನಾಣ್ಯವನ್ನು ನೀವು ಇಡಬೇಕಾಗುತ್ತೆ. ಇದರಿಂದ ನಿಮಗೆ ಪಾರ್ವತಿಯ ಒಂದು ಆಶೀರ್ವಾದದ ಜೊತೆಗೆ ನಿಮಗೆ ಲಕ್ಷ್ಮಿಯ ಒಂದು ಆಶೀರ್ವಾದ ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳಲಾಗುತ್ತೆ. ಹಾಗಾಗಿ ಈ ಒಂದು ಚಿಕ್ಕ ಉಪಾಯ ಮಾಡೋದ್ರಿಂದ ನಿಮಗೆ ಸಾಕಷ್ಟು ಒಂದು ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಇನ್ನು ಇವತ್ತಿನ ಈ ವಿಡಿಯೋಗೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.